ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸಮ್ಮರ್ ಸೀಸನ್ಗೆ ಬೇಕಾದ ಇನ್ನೊಂದು ಆರೋಗ್ಯದಾಯಕವಾದ ಪೇಯ ಅಂತ ಹೇಳ್ಬೋದು. ಬಾರ್ಲಿ ಸಾಮಾನ್ಯವಾಗಿ ನಾವು ನೀರಿನಲ್ಲಿ ಮುಳುಗಿಸಿ ಒಂದು 5-6 ಗಂಟೆ ಇಟ್ಟು ನಾವು ಯಾವಾಗಲೂ ಬೇಯಿಸಿ ಮಾಡ್ತೇವೆ. ಇವತ್ತಿನ ಪೇಯ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿಟ್ಕೊಂಡು ನಾವು ಅದನ್ನು ಸ್ಟೋರ್ ಮಾಡಿ ಎಷ್ಟು ಸಮಯದಲ್ಲಿ ಇಟ್ಕೊಳ್ಬೋದು ಮತ್ತು ಯಾವಾಗ ಬೇಕಾ ಆಗ ಮಾಡುವಂತಹ ಒಂದು ರುಚಿಕರವಾದ ಪಾನೀಯ. ಹಾಗಾದರೆ ನಿಮಗೆಲ್ಲ ಗೊತ್ತಿರ್ಬೋದು ಬಾರ್ಲಿಯ ಆರೋಗ್ಯಕರವಾದ ಗುಣಗಳು. ಯಾರಿಗೆಲ್ಲ ಈ ಯೂರಿನರಿ ಪ್ರಾಬ್ಲಮ್ ಇರ್ತಾರೆ ಅಂಥವರು ಸಹ ಇದನ್ನು ಯೂಸ್ ಮಾಡ್ಬೋದು. ಅಥವಾ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಿಕ್ಕೆ ಈ ಒಂದು ಪಾನೀಯ ಬಹಳ ಉತ್ತಮ. ಇದಕ್ಕೆ ಬಟರ್ ಮಿಲ್ಕ್ ಸಹ ನಮಗೆ ಬೇಕಾಗ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಯಾವ ರೀತಿಯಲ್ಲಿ ಈ ಬಾರ್ಲಿಯಿಂದ ಆಗಾಗಲೇ ಕ್ವಿಕ್ಕಾಗಿ ತಯಾರಿಸುವಂತಹ ಪಾನೀಯವನ್ನು ಮಾಡ್ಬೋದು ಅಂತ ನೋಡೋಣ. ನಮಸ್ತೆ ಮಿತ್ರರೇ, ನೋಡಿ ಬಾರ್ಲಿ ಉಂಟು. ಸಮ್ಮರಿಗೆ ಬೇಕಾದಂತಹ ಇನ್ನೊಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತು ಬಾರ್ಲಿ ಮತ್ತು ಮಜ್ಜಿಗೆ ಇದನ್ನು ಉಪಯೋಗಿಸಿ ಒಂದು ಆರೋಗ್ಯಭರಿತವಾದ ನಮ್ಮನ್ನು ಹೈಡ್ರೇಟ್ ಆಗಿ ಇರಿಸುವಂತಹ ಮತ್ತು ಯಾರಿಗೆ ಈ ಮಲಬದ್ಧತೆಯ ಪ್ರಾಬ್ಲಮ್ ಎಲ್ಲ ಉಂಟು ಅಂಥವರು ಈ ಒಂದು ಸಮ್ಮರ್ ಸೀಸನಲ್ಲಿ ಇಂತಹ ಒಂದು ಪಾನೀಯಗಳನ್ನು ಸೇವಿಸ್ತಾ ಇದ್ದರೆ ಬಹಳ ಉತ್ತಮ. ಈಗ ಮೊದಲಿಗೆ ನಾವೇನು ಮಾಡುವ ಹೇಳಿದರೆ, ಒಂದು ಕಬ್ಬಿಣದ ಬಾಣಲೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮಗೆ ಎಷ್ಟು ಬೇಕು ನೋಡಿ. ಈಗ ನಾನು ಇದನ್ನು ಪೌಡರ್ ಮಾಡಿ ಇಟ್ಟುಕೊಳ್ತೇನೆ, ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಸೊ ಒಂದು ಇದರಲ್ಲಿ ಅರ್ಧ ಬೌಲ್ನಷ್ಟು ನಾನು ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ತೇನೆ, ಅಥವಾ ಒಂದು ಬೌಲ್ ಸಹ ಹಾಕ್ಕೊಳ್ಬೋದು. ಮತ್ತು ಇದನ್ನು ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಟುಕೊಂಡ್ರೆ ಸಹ ಆಗ್ತದೆ. ಸೊ ಇದನ್ನು ಒಳ್ಳೆ ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು, ಹದಾ ಉರಿಯಲ್ಲಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹದಾದಲ್ಲಿ ಈಗ ಫ್ರೈ ಆಗ್ತಾ ಬಂತು. ತುಂಬ ಫೈಬರ್ ಅಂಶವನ್ನು ಹೊಂದಿರುವಂತಹ ಈ ಒಂದು ಬಾರ್ಲಿಯನ್ನು ಈ ರಾತ್ರಿ ನೆನೆ ಹಾಕಿ ಮಾಡಿದರೆ ಸಹ ಆಗ್ತದೆ. ಇಲ್ಲದ್ರೆ ರಾತ್ರಿ ನೆನೆ ಹಾಕಿ ಕಷ್ಟ ಆಗುವವರು ಈ ರೀತಿಯಾಗಿ ಈ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಟುಕೊಳ್ಬೇಕು. ಈಗ ಇದಾಯಿತು, ಇದನ್ನೀಗ ನಾನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಿದ್ದೇನೆ. ಸ್ವಲ್ಪ ತಣ್ಣಗಾಗಲಿ. ವೀಕ್ಷಕರೇ ನೋಡಿ ಒಳ್ಳೆ ತಣ್ಣಗಾಗಿದೆ. ಹೀಗೆ ನಾವು ಒಂದು ಬಾಯಲ್ಲಿ ಹಾಕ್ಕೊಂಡ್ರೆ ಕರ್ಕೂರ ಆಗಬೇಕು. ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಳ್ಳೆ ಪೌಡರ್ ಮಾಡ್ತೇನೆ. ಇದರ ಅಡಿಯಲ್ಲಿ ಸ್ವಲ್ಪ ಈ ಡಸ್ಟ್ ಟೈಪ್ ಇದ್ದರೆ ಅದನ್ನು ಮೊದಲೇ ನಾವು ಚೆನ್ನಾಗಿ ಒರೆಸಿಕೊಂಡು ಅಥವಾ ಸ್ವಲ್ಪ ತೊಳೆದು ಸಹ ನಾವು ಇದನ್ನು ಬಿಸಿಲಲ್ಲಿ ಹಾಕಿಟ್ಟುಕೊಂಡು ಸಹ ರೆಡಿ ಮಾಡಿಟ್ಕೊಳ್ಬೋದು, ಹಾಗೆ ಸಹ ಆಗ್ತದೆ. ಈಗ ಇದನ್ನು ಪೌಡರ್ ಮಾಡಿ ತರ್ತೇನೆ. ವೀಕ್ಷಕರೇ ಇಲ್ಲಿ ನೋಡಿ ಒಳ್ಳೆ ಪೌಡರ್ ಆಗಿ ಬಂತು. ಇದನ್ನು ಗಾಳಿಸುವುದು ಏನು ಬೇಡ. ಈಗ ನಾವು ನಮಗೆ ಎಷ್ಟು ಬೇಕು ನಾವು ಅಷ್ಟನ್ನು ಮಾತ್ರ ನಾವು ಸುರಿಗೆ ಯೂಸ್ ಮಾಡಿಕೊಳ್ಳೋದು. ನೋಡಿ ಪೌಡರ್ ಹೇಗೆ ಆಯ್ತು ಹೇಳಿದರೆ ನೋಡಿ ಈ ರೀತಿ ಪೌಡರ್ ಆಗ್ತದೆ. ಇದನ್ನೀಗ ನೀವು 1 ಚಮಚ, 1 ಗ್ಲಾಸ್ ಮಾಡೋದಾದರೆ 1 ಚಮಚ, 2 ಗ್ಲಾಸ್ ಮಾಡೋದಾದರೆ 2 ಚಮಚದಷ್ಟು ಈ ದೊಡ್ಡ ಚಮಚ ನಿಮಗೆ ಕಾಣ್ಬೋದು. ಇಷ್ಟನ್ನು ಇಲ್ಲಿ ಒಂದು ಬೌಲಿಗೆ ಹಾಕೊಳ್ಳೋ. ಉಳಿದದನ್ನೆಲ್ಲ ಹೀಗೆ ಬಾಟಲ್ಗಳಲ್ಲಿ ಹಾಕಿಟ್ಟುಕೊಂಡು ಸ್ಟೋರ್ ಮಾಡಿಟ್ಟರೆ ನಿಮಗೆ ಯಾವಾಗ ಬೇಕು ನೋಡಿ ಆ ಟೈಮ್ನಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಈ ಒಂದು ತಟ್ಟೆಗೆ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಶ್ರಣ ಮಾಡಿಕೊಳ್ತೇನೆ. ಮಿಶ್ರಣ ಮಾಡಿಕೊಂಡು ಇನ್ನೊಂದು ಪಾತ್ರೆಯಲ್ಲಿ ನಾನು ಎಷ್ಟು ನಾನು ತೆಗೆದುಕೊಂಡಿದ್ದೇನೆ ಅದರ 4 ಪಾಲಿನಷ್ಟು ನೀರನ್ನು ನಾವು ತೆಗೆದುಕೊಳ್ಬೇಕು. ಈಗ 2 ಚಮಚ ನಾನು ತೆಗೆದುಕೊಂಡಿದ್ದೇನಲ್ಲ, ಅದರ 4 ಪಾಲಿನಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಇನ್ನು ಇದನ್ನು ಒಲೆಯಲ್ಲಿಟ್ಕೊಳ್ಳೋಣ. ಒಲೆಯಲ್ಲಿಟ್ಕೊಂಡು ಅದಕ್ಕೆ ಒಂದು ತುಂಡು ಶುಂಠಿಯನ್ನು ಹಾಕ್ಕೊಳ್ತಿದ್ದೇನೆ. ಒಂದು ಸಣ್ಣ ತುಂಡು ಶುಂಠಿ ಸಾಕು. ಈಗ ನಾವು 1 ಗ್ಲಾಸ್ನಷ್ಟು ಮಾಡೋದಲ್ಲ, ಅದರಿಂದಾಗಿ ಇದನ್ನು ಸ್ವಲ್ಪ ಗುದ್ದಿಕೊಂಡು ಒಂದು ಸಣ್ಣ ತುಂಡು ಶುಂಠಿಯನ್ನು ತೊಳೆದುಕೊಂಡು ಗುದ್ದಿಕೊಂಡು ಇದಕ್ಕೆ ಹಾಕ್ಕೊಳ್ತೇನೆ. 2 ಲೋಟ ಇದಕ್ಕೆ ಇಷ್ಟೇ ಸಣ್ಣ, ತುಂಬದ ಶುಂಠಿ ಸಹ ಹಾಕ್ಕೊಳ್ಬಾರ್ದು, ಇಷ್ಟು ಸಾಕು. ಇಷ್ಟನ್ನು ಹಾಕಿ ನೀರು ಕುದಿ ಬರಲಿ. ನೀರು ಕುದಿ ಬರುವಾಗ ಇಲ್ಲಿ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ನೀವು ಕಲಡಿಸ್ಕೊಳ್ಬೋದು. ಸರಿ ಮಾತ್ರ ಪೌಡರ್ ಹಾಕಬೇಕು. ಇನ್ನು ಈ ಕಲಡಿಸಿದಂತಹ ಇದನ್ನು ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಡು ಒಳ್ಳೆ ಕೈ ಬಿಡದೆ ನಾವೀಗ ತಿರುಗಿಸ್ಕೊಳ್ಬೇಕು. ಇಷ್ಟಿದು
ಕುದೀತಾ ಇರುವಾಗ ನೋಡಿ ಕುದಿಲಿಕ್ಕೆ ಶುರುವಾಯಿತು. ಈಗ ಒಂದು 4-5 ಎಲೆಗಳು ಕರಿಬೇವಿನ ಸೊಪ್ಪನ್ನು ಸಹ ಇದಕ್ಕೆ ಫ್ರೆಶ್ ಇದ್ದರೆ ಎಳತ್ತಾದರೆ ಒಳ್ಳೆಯದಾಗ್ತದೆ, ಹಾಕ್ಕೊಳ್ಬೇಕು. ಮತ್ತು ಪುನಃ ಕೈ ಬಿಡದೆ ಇದನ್ನು ಹೀಗೆ ತಿರುಗಿಸ್ಕೊಳ್ಬೇಕು. ಇಷ್ಟು ಕುದೀತಾ ಬರುವಾಗ ಇದಕ್ಕೆ ನಾವೊಂದು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಬೋದು, ಅಥವಾ ಇದು ಪಿಂಕ್ ಸಾಲ್ಟ್ ಇದ್ದರೆ ಪಿಂಕ್ ಸಾಲ್ಟ್ ಒಂದು ಪಿಂಚ್, ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ ಮೇಲೆ ಬರಲಿಕ್ಕೆ ಶುರುವಾಯ್ತದೆ. ಈಗ ನೋಡಿ ಹಾಲಿನ ರೀತಿಯಲ್ಲಿ ಬರ್ತದೆ. ಈಗ ಅದು ಉಕ್ಕಿ ಬರ್ತದೆ, ಅದರಿಂದಾಗಿ ಆದಷ್ಟು ಸ್ವಲ್ಪ ದಪ್ಪ ಆಗುವವರೆಗೆ ಇದನ್ನು ನಾವು ಕುದಿಸ್ಕೊಳ್ಳೋಣ. ಈ ರೀತಿಯಾಗಿ ಹಾಲಿನ ರೀತಿಯಲ್ಲಿ ಇದು ಮೇಲೆ ಬರುವಾಗ ಒಟ್ಟು 5-7 ನಿಮಿಷಗಳವರೆಗೆ ನಾವು ಅದನ್ನು ಹೀಗೆ ತಿರುಗಿಸ್ಕೊಳ್ಬೇಕು. ಯಾಕೆಂದರೆ ಅದು ಬೇಯಬೇಕು, ಒಳ್ಳೆ ಬೇಯದಿದ್ದರೆ ಅದರ ಸತ್ತು ಅದಕ್ಕೆ ಬರುವುದಿಲ್ಲ. ಅದರಿಂದಾಗಿ ನೋಡಿ ಇಷ್ಟು ಬಿಳಿ ಬಿಳಿಯಾಗಿ ಬಂತು. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ತಣ್ಣಗಾಗಿ ಹದಾದಲ್ಲಿ ದಪ್ಪ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಈ ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿ ಅಂತ ಏನು ನಾವು ಕರಿತೇವೆ ಅದನ್ನು ರೆಡಿ ಮಾಡಿಟ್ಟುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳೋಣ. ನನಗೆ ಬೇಕಿದ್ದರೆ ಇದು ಆಪ್ಷನಲ್. ಇದಕ್ಕೆ ಹಾಕ್ಕೊಂಡು ಒಮ್ಮೆ ಹೀಗೆ ತಿರುಗಿಸ್ಕೊಳ್ಳೋಣ. ಪರಿಮಳ ಈ ಜಿಂಜರ್ ಹಾಕಿದ್ರಿಂದಾಗಿ ಶುಂಠಿಯ ಪರಿಮಳ ಮತ್ತು ಈ ಕರಿಬೇವಿನ ಪರಿಮಳ ಬಹಳ ಚೆನ್ನಾಗಿ ಬರ್ತಾ ಉಂಟು. ಇನ್ನೀಗ ಕಡ್ದಂತಹ ಮಜ್ಜಿಗೆ ಹಾಕ್ಕೊಂಡು ಏನು ಚೆನ್ನಾಗಿ ಬಂತು ಹೇಳಿದರೆ ಹೀಗೆ ತಿರುಗಿಸಿಕೊಂಡು ಈ ಒಂದು ಗ್ಲಾಸಿನಲ್ಲಿ ಹಾಕಿ ಕುಡಿದ್ರೆ, ಇದಕ್ಕೆಲ್ಲ ಐಸೆಲ್ಲ ಹಾಕಬಾರ್ದು. ಐಸ್ ಹಾಕಿದರೆ ಉತ್ತಮ ಅಲ್ಲ ಅಂತ ನಂದು. ನೋಡಿ ಈ ರೀತಿಯಾಗಿ ಇದನ್ನು ಲೋಟದಲ್ಲಿ ಸಹ ಕುಡಿಬೋದು, ಗ್ಲಾಸ್ನಲ್ಲಿ ಸಹ ಕುಡಿಬೋದು, ಹೇಗೆ ಸಾಕ್ತದೆ ನೋಡಿ. ಏನು ಚೆನ್ನಾಗಿ ಬಂತು ಹೇಳಿದರೆ ಆರೋಗ್ಯಕ್ಕಂತೂ ಬಹಳ ಉತ್ತಮ. 2 ಗ್ಲಾಸ್ನಷ್ಟು 2 ಚಮಚದಲ್ಲಿ ಆಗ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಒಂದು ಸಮ್ಮರಿಗೆ ಬೇಕಾದಂತಹ ಒಂದು ಪೇಯ ಅಂತ ಹೇಳ್ಬೋದು. ಯಾವುದ್ಯಾವುದು ಈ ಹೊರಗಿನಿಂದ ತಂದಂಥದ್ದನ್ನು ಕುಡಿಯೋದಕ್ಕಿಂತ ಇಂಥದ್ದನ್ನು ಪೌಡರ್ ಮಾಡಿಟ್ಟುಕೊಂಡು ಬೇಕಾದಾಗ ಮಜ್ಜಿಗೆಯನ್ನು ಸೇರಿಸಿ ಕುಡಿದ್ರೆ ಆರೋಗ್ಯಕ್ಕೆ ಬಹಳ ಉತ್ತಮ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.